ಬೆಂಗಳೂರಲ್ಲಿ ನಡೆದಿದ್ದಂತಹ ಬಿಜೆಪಿಯ ಕೋರ್ ಕಮಿಟಿ ಸಭೆಯಲ್ಲಿ ಶ್ರೀರಾಮುಲು ಅವರಿಗೆ ರಾಧಾ ಮೋಹನ್ ದಾಸ್ ಅವರು ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಸಂಡೂರು ಕ್ಷೇತ್ರದ ಉಪಚುನಾವಣೆಯ ಬಗ್ಗೆ ಚರ್ಚೆಯನ್ನ ಮಾಡಲಾಗ್ತಾ ಇತ್ತು. ಆ ಸಂದರ್ಭದಲ್ಲಿ ಶ್ರೀರಾಮುಲು ಅವರಿಗೆ ಕ್ಲಾಸ್ ತೆಗೆದುಕೊಂಡಿರುವಂತದ್ದು. ಕೋರ್ ಕಮಿಟಿ ಸಭೆಯಲ್ಲಿ ಸಾಕಷ್ಟು ವಿಷಯಗಳನ್ನ ಚರ್ಚೆ ಮಾಡಲಾಗ್ತಾ ಇತ್ತು ಸಭೆಯಲ್ಲಿ. ಆ ಸಭೆಯ ಸಂದರ್ಭದಲ್ಲಿ ಸಂಡೂರು ಕ್ಷೇತ್ರದ ಉಪಚುನಾವಣೆಯ ಬಗ್ಗೆ ಚರ್ಚೆ ಮಾಡಲಾಯಿತು. ಅಂದ್ರೆ ಬಂಗಾರು ಹನುಮಂತು ಸೋಲಿನ ಬಗ್ಗೆ ಇಲ್ಲಿ ಪರಾಮರ್ಶೆಯನ್ನ ಮಾಡಲಾಗಿದೆ. ಚರ್ಚೆಯ ಜೊತೆಗೆ ಏನಿರಬಹುದು ನಿಖರ ಕಾರಣ ಸೋಲಿಗೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶ್ರೀರಾಮುಲು ಅವರ ಉಸ್ತುವಾರಿಕೆ ಇತ್ತು. ಹಾಗಾಗಿ ಈ ಒಂದು ವಿಚಾರವಾಗಿ ರಾಧಾ ಮೋಹನ್ ದಾಸ್ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಪ್ರಮುಖವಾಗಿ ಸಂಡೂರು ಕ್ಷೇತ್ರದ ಉಪಚುನಾವಣೆಯಲ್ಲಿ ಬಂಗಾರು ಹನುಮಂತು ಸೋಲಿನ ವಿಚಾರವಾಗಿ ಚುನಾವಣೆಯ ಫಲಿತಾಂಶದ ಬಳಿಕ ಶ್ರೀರಾಮುಲು ವಿರುದ್ಧ ದೂರನ್ನ ಕೊಡಲಾಗಿತ್ತು. ಬಿಜೆಪಿ ನಾಯಕರಿಗೆ ದೂರನ್ನ ಕೊಟ್ಟಿದ್ರು ಬಂಗಾರು ಹನುಮಂತು ಮುಂದಿಟ್ಕೊಂಡು ಶ್ರೀರಾಮುಲು ಅವರಿಗೆ ಕ್ಲಾಸ್ ತೆಗೆದುಕೊಳ್ಳಲಾಗಿದೆ. ಬೈ ಎಲೆಕ್ಷನ್ ನಲ್ಲಿ ಹನುಮಂತು ಪರ ಕಾರ್ಯನಿರ್ವಹಣೆ ಮಾಡಿಲ್ಲ. ರಾಮುಲು ಕಾರ್ಯವೈಖರಿಯನ್ನ ಅಗರ್ವಾಲ್ ಅವರು ಪ್ರಶ್ನಿಸಿದ್ದಾರೆ. ಒಂದು ರೀತಿ ಶಾಕಿಂಗ್ ಪ್ರಶ್ನೆಗಳಿಗೆ ಗಲಿಬಿಲಿಗೊಂಡಿದ್ದಾರೆ ಶ್ರೀರಾಮುಲು ಅವರು. ಅಗರ್ವಾಲ್ ಕೇಳಿದಂತಹ ಪ್ರಶ್ನೆಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ನನ್ನ ವಿರುದ್ಧ ಸುಮ್ಮನೆ ದೂರನ್ನ ಕೊಡಲಾಗಿದೆ, ಇದು ಸರಿಯಲ್ಲ. ಬಿಜೆಪಿಯ ಕೋರ್ ಕಮಿಟಿ ಸಭೆಯಲ್ಲಿ ಶ್ರೀರಾಮುಲು ಅವರು ಗರಂ ಆಗಿರುವಂತದ್ದು. ಪಕ್ಷ ಗೆಲ್ಲುವಂತಹ ನಿಟ್ಟಿನಲ್ಲಿ ಒಂದು ಸಂಡೂರು ಕ್ಷೇತ್ರದ ಆಕಾಂಕ್ಷಿ ಶ್ರೀರಾಮುಲು ಅವರು ಕೂಡ ಆಗಿದ್ರು. ಸೊ ಈ ಹಿನ್ನೆಲೆಯಲ್ಲಿ ಒಂದು ಕಡೆ ಶ್ರೀರಾಮುಲು ಅವರು ಸರಿಯಾದ ರೀತಿಯಲ್ಲಿ ಸಂಡೂರು ಕ್ಷೇತ್ರದಲ್ಲಿ ತೊಡಗಿಸಿಕೊಂಡಿಲ್ಲ ಅನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೋರ್ ಕಮಿಟಿ ಸಭೆಯಲ್ಲಿ ದೂರನ್ನ ಕೊಡಲಾಗಿತ್ತು. ಸೊ ಹೀಗಾಗಿ ನೇರವಾಗಿ ಬಂಗಾರು ಹನುಮಂತು ಮುಂದೆನೆ ವಿಚಾರವಾಗಿ ಪ್ರಶ್ನೆ ಮಾಡುವ ಮುಖಾಂತರವಾಗಿ ಚರ್ಚೆ ಮಾಡಲಾಗಿದೆ. ಶ್ರೀರಾಮುಲು ವಿರುದ್ಧ ಬಂಗಾರು ಹನುಮಂತು ಕೆಂಡಾಮಂಡಲರಾಗಿದ್ದಾರೆ. ಬೆಂಬಲಿಗರ ಸಭೆಯಲ್ಲಿ ಶ್ರೀರಾಮುಲು ವಿರುದ್ಧ ಕಿಡಿಕಾರಿರುವಂಥದ್ದು. ಬೆಂಗಳೂರಿನಲ್ಲಿ ಬಿಜೆಪಿಯ ಕೋರ್ ಕಮಿಟಿ ಸಭೆ ನಡೆಸಲಾಯಿತು. ಸಂಡೂರಿನಲ್ಲಿ ನೇರ ಪೈಪೋಟಿ ಇತ್ತು. ಉಪಚುನಾವಣೆಯ ಸಂದರ್ಭದಲ್ಲಿ ಅನ್ನಪೂರ್ಣ ತುಕಾರಾಮ್, ಅದರ ಜೊತೆಗೆ ಮತ್ತೊಂದು ಕಡೆ ಬಂಗಾರು ಹನುಮಂತು, ಇವರಿಬ್ಬರ ನಡುವಿನ ಫೈಟ್ನಲ್ಲಿ ಯಾರು ಗೆಲುವನ್ನ ಸಾಧಿಸ್ತಾರೆ ಅಂತ ತುಕಾರಾಮ್ ಅವರು ತಮ್ಮ ಕಾರ್ಯವೈಖರಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದರ ಜೊತೆಗೆ ಕೆಲವೊಂದಿಷ್ಟು ವಿಚಾರಗಳನ್ನ ಇಟ್ಕೊಂಡು ಕಾಂಗ್ರೆಸ್ ಕೂಡ ಮತವನ್ನ ಕೇಳ್ತು. ನೋಡಿ, ಶ್ರೀರಾಮುಲು ವಿರುದ್ಧ ಬಂಗಾರು ಹನುಮಂತು ಕೆಂಡಾಮಂಡಲರಾಗಿದ್ದು ಬೆಂಬಲಿಗರ ಸಭೆಯಲ್ಲಿ ಶ್ರೀರಾಮುಲು ವಿರುದ್ಧ ಕಿಡಿಕಾರಲಾಗಿದೆ. ಬಂದು ಕುಂತ 2 ನಿಮಿಷ ಮಾತಾಡ್ತೀವಿ ಬಿಡು ಬಂದು ಅಂತಂದೇಳಿ ನಾವು ಬಂದ್ರೆ ಅವಾಗ ನಾನು ಒಂದು 2 ಲಕ್ಷ ಕೊಟ್ಟಿದ್ದಲ್ಲ ಕಾಂಟ್ರಿಬ್ಯೂಷನ್, ಪಾಪ ಅವನು ಅದೇ 2 ಲಕ್ಷ ವಾಪಸ್ ಕೊಟ್ಟ. ಇದು ಎಲೆಕ್ಷನ್ ಇರ್ಲಿ ಬ್ರದರ್ ಅಂತ. ಇದಾದ್ಮೇಲೆ ಮೊನ್ನೆ ನನಗೆ ಇದ್ರೆ ಬೆಂಗಳೂರಿಗೆ ಸೂತ್ರ ಸಿಕ್ಕ. ಅವಾಗ ಹೇಳಿದೆ ನಾನು ಆ್ಯಕ್ಚುಲಿ ಬರ್ಬೇಕಾದ್ರೆ ಟಿಕೆಟ್ ಬಲವಂತಾಗಿ ಹೇಳಿದೆ, ನೀವಿದ್ರಿ ಬ್ರದರ್ ಬಂಗಾರ ಹನುಮಂತ ಅವ್ರ ಹತ್ರ ಕೊಟ್ಬಿಟ್ರೆ ನಾನು ಮನೆಗಿದ್ದಲ್ಲಿ ಕರ್ಕೊಂಡೋಗಿ ರಾಮುಲು ಅವ್ರು ಟಿಕೆಟ್ ಕೊಟ್ಟರು ಅಂತ ಲೋಕೇಶ್ ನಾಯ್ಡು ಹೇಳ್ದೆ ಈ ಮಾತು. ಲೋಕೇಶ್ ನಾಯ್ಡು ನಾನು ಇನ್ನೊಂದ್ಸಲ ಕನ್ಫರ್ಮ್ ಮಾಡ್ಕೊಂಡು ಹೌದಲ್ಲಪ್ಪ ಅಂತ. ನಾನು ಈಗ 3 ಸಲ ಬೇಕಾದ್ರೆ ಎಲ್ಲ ಅಂತ ಹೇಳ್ತೀನಿ ಬ್ರದರ್, ನನಗೆ ರಾಮುಲು ಅವ್ರು ಕರೆದು ಟಿಕೆಟ್ ಕೊಟ್ಟಿತ್ತು ಅಂತ. ನನಗೆ ಅವಾಗ ಭಾಳ ಬೇಜಾರಾಗಿದೆ. ಯಾಕಂದ್ರೆ ನನಗೆ ಲೋಕೇಶ್ ನಾಯ್ಡು ಹೇಳೋದಕ್ಕಿಂತ ಮುಂಚೆ ಪಾರ್ಟಿ ಕೂಡ ನನಗೆ ಗೊತ್ತಿರ್ತಾವಲ್ಲ, ನಾನು ಕೋರ್ಟ್ ಕಮಿಟಿಗೆ ನಮ್ಮ ಎಲ್ಲ ಲೀಡರ್ಗಳ ಜೊತೆ ಒಡನಾಟ ಟಚ್ನಾಗ ಇದ್ದೀವಿ.
ನಿಮ್ಮನ್ನೊಬ್ಬತ್ತು ಅಡ್ಡಿಡ್ನಪ್ಪ ಅಂತಂತಾರೆ. ಅವಾಗ ಒಂದು ಬೇಜಾರಾಯ್ತು. ತಿರ್ಗಿ ಅದಾದ್ರೂ ಕೂಡ ಎಲ್ಲ ಬೇಜಾರು ಕೂಡ ಮೊನ್ನೆ MP ಎಲೆಕ್ಷನ್ ಕೂಡ ಆತ ನಮ್ಗೆ ಅನ್ಯಾಯ ಮಾಡಿದ್ರು ಕೂಡ ನಾನು ರೇವಣ್ಣ, ಪಾಪಣ್ಣ, ಕಳೇಶ್ಗೌಡ್ರು, ರೇವಣ್ಣ, ರಾಜು, ಗಂಗಡ ಎಲ್ಲರೂ, ಚಂದ್ರಮೋಹನ್ ಆಗಿರ್ಬೋದು, ನಾಗಕೃಷ್ಣ, ನೀವು ಎಲ್ಲರೂ ಇದ್ರಣ ಎಲ್ಲ ಮನೆ ಕರೆಸಿ ಕರೆಸಿ ಜೆಡ್ ಮೀಟಿಂಗ್ ಮಾಡಿದೇವ್ ಎಲ್ಲಕ್ಕೋಸ್ಕರ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ವಿ. ಅವಾಗ ಮೀಟಿಂಗ್ ಅದು ಒಂದು ಮಾತಂದ್ರೆ ಸ್ಥಳೀಯರಿಗೆ ಟಿಕೆಟ್ ಕೊಡ್ತೀನಿ ಅಂತ ಹೇಳಿ ನಾವು ಪ್ರಮಾಣನೂ ಮಾಡೋದು ಎಲ್ಲನೂ ಮಾಡೋದು ಗಲಾಟೆನೂ ಆಯ್ತು ಎಲ್ಲ ಯಾವತ್ತು ಒಬ್ಬ ಮನುಷ್ಯ ಅಂತಂದ್ರೆ ಅಲ್ಲೇನು ಹೋಗ್ಬೇಕಂತಂದೇಳಿ ಒಂದು ತೀರ್ಮಾನ ಕೂಡ ಮಾಡ್ತಿಲ್ಲ. ಆಮೇಲೆ ನೆಕ್ಕ ಮೂಮೆಂಟ್ ಹೊಂದ್ಕೊಂಡು ಅಲ್ಲೇನು ಈ ಕಾರ್ತಿಕ್ ಗೋರ್ಪಿಡೋದು ಆತ ಟಿಕೆಟು ದೇವೇಂದ್ರಪ್ಪಗೆ ಹೇಳ್ಬಿಟ್ರು, ಇನ್ನೂ ಟಿಕೆಟ್ ಕೊಡ್ಬೇಕು ರಮೇಶ್ ಜಾರಕಿಹೊಳಿ ಸೇರಿ. ವಿಜಯೇಂದ್ರನಿಗೂ ಸ್ಟಾರ್ಟಿಂಗ್ ರಮೇಶ್ ಜಾರಕಿಹೊಳಿ ಈಗ ನೀವು ದಿನ ಬೆಳ್ಕಂಡು ನೋಡ್ತಾ ಇರಲ್ಲ ಈ ಹಿಗ್ಗ ಮುಗ್ಗ ಬೈಯೋದಿಗೆ ಇದೆಲ್ಲ ನಮ್ಮ ಪಾರ್ಟಿ ಒಳಗಡೆ ಕೊಡ್ತಿರ್ತಕ್ಕಂಥ ಈ ರಮೇಶ್ ಜಾರಕಿಹೊಳಿ ಇಷ್ಟೆಲ್ಲ ಮಾಡ್ತಾನೆ ಯಾಕೆ ಟಿಕೆಟ್ ಕೊಡ್ಬೇಕು, ದುಡ್ಡಂತ್ರಿ ಕೊಡೋ ಕಾರ್ಯಕರ್ತರಂತ ಆ ಯೋಚನೆ ಮಾಡ್ತಾರೆ. ಮತ್ತು ಮಹಾರಾಜ ಫ್ಯಾಮಿಲಿ ಏನೋ ದೇವೇಂದ್ರಪ್ಪ ರಮೇಶ್ ಜಾರಕಿಹೊಳಿ ಹೋದಾಗ ಮೀಟಿಂಗ್ ಆಗ್ತದೆ. ನಮ್ಮ MLC ರವಿಕುಮಾರ್ ಅಂತಾಗೇನು ರಾಮುಲನ್ನ ಕೂಡ BJPಯಿಂದ ಟ್ರೈ ಮಾಡಿದೆ. ಅವರು ಹೆಣ್ಮಕ್ಳಿಗೂ ಟ್ರೈ ಮಾಡಿದೆ, ಆತಗೂ ಟ್ರೈ ಮಾಡಿದೆ, ಎಲ್ಲ ಸೊಂಡೂರಿ ಅದು ಆಗೋದಿಲ್ಲ ಅಂತ ಗೊತ್ತಾಗ್ತದೆ. ಮ್ಯಾಗಲ್ ಲೆವೆಲ್ ಇದೆ, ಎಲ್ಲಿ ಅಂದರೆ ಹೊರಗೆ ಯಾವ ವಿಚಾರ ಗೊತ್ತಾಗಲ್ಲ ಕೆಲವಷ್ಟು. ಆಮೇಲೆ ದಿವಾಕರ್ನ ಟ್ರೈ ಮಾಡಿದೆ. ದಿವಾಕರಿಗೆ ನಾನಿದ್ದು ಏನು ಮಾಡ್ತೀನಿ, ಈಗ ಸಭೆ ನಡಿಬೇಕಾದ್ರೆ ಸಾಮಾನ್ಯ ಕಾರ್ಯಕರ್ತರು ಕೂಡ ಅಂದರೆ ಈಗ ಆಲ್ರೆಡಿ ಏನು ದೇವೇಂದ್ರಪ್ಪ ಒಂದ್ಸಲ MP ಆಗ್ಯಾನ, ಜಾರಕಿಹೊಳಿ ನೋಡಿ ನಿಗಮ್ಗ ಯಡಿಯೂರಪ್ಪ ಮತ್ತು ವಿಜೇಂದ್ರಣ್ಣ ಅವ್ರ ಬಂದು ಬೈತಿದ್ದಾರೆ. ಹಾಗಾಗಿ ಅದಕ್ಕೆ ಅವ್ರಿಗೆ ಪಾರ್ಟಿ ಟಿಕೆಟ್ ಕೊಟ್ಟರೆ ಅದೊಂದು ಇದಾಗುತ್ತೆ, ದಿವಾಕರಿಗೆ ಕೊಟ್ಬಿಡೋಣ ಅಂತ ನಾವು ಮಾತಾಡ್ತೀವಿ. ಸಾಮಾನ್ಯ ಕಾರ್ಯಕರ್ತರು ದಿವಾಕರಿಗೆ ಕೊಡೋಣ ಆಯ್ತು ಅಂತ ಒಂದು ಸುತ್ತಿನ ಮಾತುಕತೆ ಎಲ್ಲ ಬಂತು. ನಾವು ಇದೆಲ್ಲ ಬಂದು ದಿವಾಕರ್ ಕೂಡ ನಮ್ಮ ಮನೆಗೆ ಬಂದು ಅದೆಲ್ಲ ಬಂದು ಅವ್ನು ದಿವಾಕರ್ ಬಂದು ಮನೆಗೆ ನಾನು ಸ್ವಲ್ಪ ದುಡ್ಡು ಕೇಳಿದೆ. ಎಲೆಕ್ಷನ್ ಏನೋ ಸ್ವಲ್ಪ ದುಡ್ಡಿನ ವ್ಯವಸ್ಥೆ ಮಾಡಬೇಕು, ಈ ಕಡೆ ಯಾವ ಅವಾಗ ಅಂದಾಗ ನಾವು ಇದೇನಂತ ಆಯ್ತಪ್ಪ ಟಿಕೆಟ್ ಆಗಲಿ ಮತ್ತು ಅದಾದಮೇಲೆ ಚುನಾವಣೆ ಟೈಮ್ ಕೊಡ್ತೀನಿ ಗ್ಯಾರಂಟಿ ಹಿಂಗೆ ಮೊನ್ನೆ ಕೇಳಿದಾಗ ಯಾವ ರೀತಿ ಕೇಳಿದ್ರೆ ಹಂಗೆ ಆಯ್ತು ಬಿಡು ಕೊಡ್ತೀನಿ ಅಂತ. ಅವ್ನು ಚೆಕ್ ಇರ್ತಾನೆ ಕೂಡ ಆ ಎಲೆಕ್ಷನ್ ಟಿಕೆಟ್ ಅನೌನ್ಸ್ ಆದಮೇಲೆ ನಾನು ಕೊಡ್ತೀನಿ ಅಂತ ಎಲ್ಲ ಆಯಿತು. ದಿವಾಕರ್ ಆಗ್ತದಂತ ನಾವೆಲ್ಲ ಭರವಸೆ ಕಾರ್ತಿಕ್ ಗೋರ್ಪಿಡ ಮಾರೋದ್ರೆ ಏನು ಮಾಡ್ತೀವಿ, ಅಪ್ಪಿತಪ್ಪಿ ದಿವಾಕರ್ ಕೊಟ್ಟರೆ 23 ಟಿಕೆಟ್ ಸಿಕ್ಕಿಲ್ಲ ಅಂತ ಅವರೆಲ್ಲ ಫೋಟೋಗೆ ಚಪ್ಪಲಿ ಎಲ್ಲ ಹಾಗಾಗಿ ಹಾಗಾಗಿ ನಾವು ಯಾವುದೇ ಕಾರಣಕ್ಕೂ ದಿವಾಕರ್ಗೆ ಒಪ್ಪಲ್ಲ, ಮಾಡ್ಕೊಂಡ್ಬಿಡ್ಬೇಕು ಇಲ್ಲ ನಿಂದಿರ್ಬೋದಲ್ಲ. ನಾನು ಅವತ್ತು ನಮ್ಮ ಮನೆಗಂತಲ್ಲಿ ಏನು ಮಾತು ಕೊಟ್ಟಿವಿ, ST ಇತ್ತಪ್ಪ ಅಂತಂದರೆ ಲೋಕಲ್ ಯಾರ್ಯಾರು ಬರಲಿ ತನ್ನದನ ಮನೆಗೆ ನಾನು ಎಲೆಕ್ಷನ್ ಮಾಡ್ತಾರೆ. ಸಪೋಸ್ ಜನರಲ್ ಬಂದರೂ ಕೂಡ ತನ್ನದನ ಯಾಕೆ ಮಾಡ್ತಂತ ಎಲೆಕ್ಷನ್ ಮಾಡ್ತಾರೆ. ಆ ಮತ್ತೆ ಪ್ರಮುಖವಾಗಿ ಸದ್ಯದ ಮಟ್ಟಿಗೆ ಈಗಾಗಲೇ ಒಂದು ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ವಿರುದ್ಧ ಶ್ರೀರಾಮುಲು ಗರಂ ಆಗಿರುವಂಥದ್ದು. ರಾಧಾ ಮೋಹನ್ ದಾಸ್ ತರಾಟೆ ತೆಗೆದುಕೊಂಡಿದ್ದಾರೆ. ಶ್ರೀರಾಮುಲು ಬೇಸರ, ವಿಜೇಂದ್ರ ಬಗ್ಗೆ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಒಂದು ಕಡೆ ವಿಜೇಂದ್ರ ಬಗ್ಗೆ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ಮಾಜಿ ಸಂಸದ. ನನ್ನ ಬಗ್ಗೆ ನಿಮಗೆ ಗೊತ್ತಿಲ್ಲವೇ ಅಂತ BY ವಿಜೇಂದ್ರಗೆ ಶ್ರೀರಾಮುಲು ಅವರು ಪ್ರಶ್ನೆಯನ್ನ ಮಾಡಿದ್ದಾರೆ. ಪ್ರಮುಖವಾಗಿ ಒಂದು ಕಡೆ ಶ್ರೀರಾಮುಲು BY ವಿಜೇಂದ್ರ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ನನ್ನ ಬಗ್ಗೆ ನಿಮಗೆ ಗೊತ್ತಿಲ್ವಾ ಅಂತ ಹೇಳಿಕೆ ಕೊಡುವ ಮುಖಾಂತರವಾಗಿ, ಅಂದರೆ BJP ಪಕ್ಷದಲ್ಲಿನ ಕೆಲವೊಂದಿಷ್ಟು ವಿಚಾರಕ್ಕೆ ಸಂಬಂಧಪಟ್ಟಂತೆ BJP ಪಕ್ಷದ ಒಳ ಆಂತರಿಕ ಜಗಳದ ವಿಚಾರವಾಗಿ, ಬೇಸರದ ಮುನಿಸಿನ ವಿಚಾರವಾಗಿ ಇಲ್ಲಿ ಬಗೆಹರಿಸೋದಕ್ಕೆ ನೋಡಿದ್ದಾರೆ.